ನೋಡಿ ಚೆನ್ನಾಗಿ ಕುದೀತಾ ಇದೆ. ಸಿಂಪಲ್ ಆಗಿ ಆರೋಗ್ಯನ ವೃದ್ಧಿ ಮಾಡ್ಕೋಬೇಕಾ, ಹೊಟ್ಟೆ ಸಂಬಂಧಪಟ್ಟಂತಹ ಎಲ್ಲ ಕಾಯಿಲೆಗಳು ದೂರ ಆಗಬೇಕಾ? ಹಾಗಾದರೆ ನಮ್ಮ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಗೊಂದು ಉತ್ತಮವಾದಂಥದ್ದು ಹೆಲ್ತ್ ಡ್ರಿಂಕನ್ನು ಹೇಳ್ತಾ ಇದ್ದೇನೆ. ಈ ಡ್ರಿಂಕನ್ನು ನೀವು ತಗೊಳ್ಳೋದ್ರಿಂದ, ಈ ಒಂದು ಪೇಯ ಇದೆಯಲ್ಲ, ಇದನ್ನು ನೀವು ಕುಡಿಯೋದ್ರಿಂದ ನಿಮ್ಮ ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮ ಬೀರ್ತದೆ. ಅಂದರೆ ಉತ್ತಮವಾಗುತ್ತದೆ ನಿಮ್ಮ ಆರೋಗ್ಯ. ನಿಮಗೆ ಸಾಮಾನ್ಯವಾಗಿ ಆ್ಯಸಿಡಿಟಿ ಇರ್ಬೋದು, ಅಥವಾ ಕೆಲವರಿಗೆ ಅಜೀರ್ಣದ ಪ್ರಾಬ್ಲಮ್ ಇರ್ತದೆ, ಅಥವಾ ಬೇರೆ ಹೊಟ್ಟೆ ನೋವು, ಈ ಥರ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿಗೆಲ್ಲ ಒಂದು ಬೆಸ್ಟ್ ಒಂದು ಮನೆ ಮದ್ದು ಅಂತೇಳಿ ಹೇಳ್ಬೋದು. ಈ ಒಂದು ಜ್ಯೂಸನ್ನ ನೀವು ಮಾಡಿಕೊಂಡು ಕುಡಿತಾ ಇದ್ದರೆ ಸಾಕು, ನಿಮ್ಮ ಯಾವುದೇ ರೀತಿಯ ಈ ಸಮಸ್ಯೆಗಳು, ಉದರ ಸಂಬಂಧಿ ಸಮಸ್ಯೆಗಳು ಪರಿಹಾರ ಆಗ್ತದೆ. ನೋಡಿ, ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಎಳೆಯ ಕ್ಯಾರೆಟ್ ಇದೆಯಲ್ಲ, ಅದನ್ನು ತಗೊಳ್ಳಿ. ಸ್ವಲ್ಪ ಬಲ್ತಿರೋದು ಬೇಕಿಲ್ಲ, ಸ್ವಲ್ಪ ಎಳೆತು ತಗೊಳ್ಳಿ. ಇದನ್ನು ಫಸ್ಟು ನಾವು ಚೆನ್ನಾಗಿ ತುರ್ಕೊಳ್ಳೋಣ ಈ ರೀತಿಯಲ್ಲಿ. ಇನ್ನೊಂದು, ನೀವು ಇದನ್ನು ಕ್ಲೀನಾಗಿ ಸಿಪ್ಪೆ ತೆಗೆದು, ಅಂದರೆ ತೊಳ್ಕೊಂಡು ಸಿಪ್ಪೆ ತೆಗೆದು ನಂತರ ಈ ರೀತಿಯಲ್ಲಿ ಸ್ವಲ್ಪ ತುರ್ಕೊಳ್ಬೇಕು ಚೆನ್ನಾಗಿ. ನಾನೊಂದು ಗ್ರೇಟರ್ನಲ್ಲಿ ತುರ್ಕೊಳ್ತಾ ಇದ್ದೇನೆ. ಇಲ್ಲ ನೀವು ಚಿಕ್ಕ ಚಿಕ್ಕ ಪೀಸ್ ಬೇಕಾದ್ರೂ ಮಾಡ್ಕೊಳ್ಬೋದು, ಬಟ್ ನೀವು ತುರ್ಕೊಂಡ್ರೆ ಒಳ್ಳೆಯದು. ನೋಡಿ, ಕ್ಲೀನಾಗಿ ತುರ್ಕೊಂಡಿದ್ದೆ ನಾನು. ಇದನ್ನು ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ನೋಡಿ, ನಾನೊಂದು ಪಾತ್ರೆ ತೊಗೊಂಡಿದ್ದೇನೆ. ಇದಕ್ಕೆ ನಾನು ಈ ತುರಿದಿರುವಂತಹ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ನಾವು ಸ್ವಲ್ಪ ನೀರು ಹಾಕಬೇಕು. ಒಂದು ಹೆಚ್ಚು ಕಡಿಮೆ ಒಂದು 6-7 ಸ್ಪೂನಷ್ಟು ಸಾಕು. ಇದನ್ನು ಸ್ವಲ್ಪ ನಾವು ನೀರಿನಲ್ಲಿ ಈ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಳ್ಳೋಣ. ಇದನ್ನು ಸ್ಟೌವ್ನಲ್ಲಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ನಾವು. ಮಧ್ಯದಲ್ಲಿ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇರಿ, ಯಾಕಂದರೆ ಇದು ಸ್ವಲ್ಪ ಬೇಯಬೇಕು. ಅಟ್ಲೀಸ್ಟ್ 50% ಆದರೂ ಬೇಯಬೇಕಿದು. ನೋಡಿ, ಒಂದು 2 ನಿಮಿಷ ನಾನು ಇದನ್ನ ಬೇಯಿಸ್ಕೊಂಡಿದ್ದೇನೆ. ಇದು ಹೆಚ್ಚು ಕಡಿಮೆ ಒಂದು 50% ಬೆಂದಿದೆ. ಈಗ ನಾವು ಇದಕ್ಕೆ 1 ಲೋಟದಷ್ಟು ಹಾಲನ್ನು ಹಾಕ್ಕೊಳ್ಬೇಕು. ಹೆಚ್ಚು ಕಡಿಮೆ ಒಂದು 200 ಮಿಲಿಲೀಟ್ರ್ ಅಂತ ಹೇಳ್ಬೋದು, ಅಷ್ಟರವರೆಗೆ ನಾವು ಹಾಲು ಹಾಕ್ಕೊಳ್ಬೇಕು. ಇದನ್ನು ಈಗ ಇನ್ನೊಂದು 3-4 ನಿಮಿಷ ಸ್ವಲ್ಪ ಕುದಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಒಂದು ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇನ್ನೊಂದು 1 ನಿಮಿಷ ಅಥವಾ 2 ನಿಮಿಷ ಬಿಡ್ಬೋದು ನಾವು. ಯಾಕಂದರೆ ಇದರಲ್ಲಿ ಕ್ಯಾರೆಟಲ್ಲಿರುವಂಥ ರಸ ಇದೆಯಲ್ಲ, ಅದು ಸಂಪೂರ್ಣವಾಗಿ ಬಿಡಬೇಕು. ನಿಮ್ಗೆ ಗೊತ್ತಾಗ್ತದೆ, ಕಲರ್ ಚೇಂಜ್ ಆಗಿದೆ ಹಾಲಿನದ್ದು. ಈ ರೀತಿ ನೋಡಿ, ಚೇಂಜ್ ಆಗಿದೆ ಕಲರು. ಇನ್ನೊಂದು ಸ್ವಲ್ಪ ಲೋ ಫ್ಲೇಮ್ನಲ್ಲಿ 1 or 2 ಮಿನಿಟ್ಸ್ ಇಟ್ಟರೆ ಸಾಕು. ನೋಡಿ, ಈಗ ನಾನು ಬಂದ್ ಮಾಡ್ತಾ ಇದ್ದೇನೆ. ಸಾಕು, ಇಷ್ಟು ಕುದ್ರೆ ಸಾಕು, ಬಂದ್ ಮಾಡ್ತಾ ಇದ್ದೇನೆ. ಈಗ ಈ ಹಾಲನ್ನು ತಣಿಸ್ಕೋಬೇಕು. ನಾನು ತಣಿಸ್ಕೊಂಡಿದ್ದೇನೆ, ಸ್ವಲ್ಪ ತಣ್ಣಗಾಗಿದೆ, ಸ್ವಲ್ಪ ಬಿಸಿ ಇದೆ ಅಷ್ಟೇ. ಈಗ ಇದನ್ನು ನಾವು ಸೋಸ್ಕೊಳ್ಬೇಕು. ನೋಡಿ, ಒಂದು ಗ್ಲಾಸಿಗೆ ನಾನು ಸೋಸ್ಕೊಂಡು ತೋರಿಸ್ತಾ ಇದ್ದೇನೆ. ನಿಮಗೆ ಗೊತ್ತಾಗ್ತದೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಕೊಂಡು ಈ ಮಿಲ್ಕ್. ನೋಡಿ, ಕ್ಯಾರೆಟ್ ಇದೆಯಲ್ಲ, ಇದನ್ನು ನಾವು ಸ್ವಲ್ಪ ಈ ರೀತಿಯಲ್ಲಿ ಪ್ರೆಸ್ ಮಾಡಿ ಅದರಲ್ಲಿ ಉಳಿದಿರೋ ಹಾಲನ್ನು ತೆಗೆದುಬಿಡ್ಬೋದು ನಾವು ಈ ರೀತಿಯಲ್ಲಿ. ನೋಡಿ, ಆರೋಗ್ಯವರ್ಧಕ ಕ್ಯಾರೆಟ್ ಮಿಲ್ಕ್ ಅಥವಾ ಕ್ಯಾರೆಟಿನ ಹಾಲು ರೆಡಿಯಾಗಿದೆ. ಇದನ್ನು ನೀವು ಯಾವಾಗ ಬೇಕಾದರೂ ಕುಡಿಬೋದು. ಅಂದರೆ ನೀವು ಬೆಳಿಗ್ಗೆ, ಮಧ್ಯಾಹ್ನ ಅಂತಲೇ ಏನಿಲ್ಲ, ವಾರದಲ್ಲಿ ಅಟ್ಲೀಸ್ಟ್ ಒಂದು 2-3 ಸರಿ ನೀವು ಕುಡಿದ್ರೂ ಸಾಕು. ನಿಮಗೆ ಹೊಟ್ಟೆ ಸಂಬಂಧಿತ ಯಾವುದೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಅದು ಸಾರ್ಟ್ ಔಟ್ ಆಗ್ತದೆ. ಹಾಗೆ ನಿಮಗೆ ಸ್ವಲ್ಪ ಸ್ವೀಟ್ ಫ್ಲೇವರ್ ಬೇಕು ಅಂತೇಳಿ ಇದಕ್ಕೆ ನೀವು ಬೆಲ್ಲ ಹಾಕ್ಕೋಬೋದು. ಸಕ್ಕರೆ ಹಾಕ್ಕೋಬೇಡಿ, ಬೆಲ್ಲ ಹಾಕ್ಕೋಬೋದು. ಹಾಗೆ ತುಂಬ ತಣ್ಣಗಾದ್ಮೇಲೆ ಬೇಕಾದ್ರೆ ಜೇನುತುಪ್ಪ ಕೂಡ ಹಾಕ್ಕೊಂಡು ಕುಡಿಬೋದು. ಇದರಿಂದ ಬೇರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಯಾರು ಬೇಕಾದರೂ ಕುಡಿಯೋದು, ಮಕ್ಕಳಿಗೆ ಕೊಡ್ಬೋದು, ದೊಡ್ಡವರು ಕೂಡ ಕುಡಿಬೋದು. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.